ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಗೈಸ್, ಆಲ್ರೆಡಿ ನೋಡಿರ್ತೀರ ಶಿವಮೊಗ್ಗ ಸೀರೀಸ್ ಯಾವ ರೀತಿ ನಡೀತಾ ಇದೆ ಅಂತ. ಸೊ ಇವಾಗ ಎಲ್ಲಪ್ಪ ಇದೀವಿ ಅಂತಂದ್ರೆ ನಾವು ಈಗ ಆನ್ ದ ವೇ ಬರ್ಬೇಕಾದ್ರೆ ಒಂದು ಶಿವನ ಟೆಂಪಲ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಆ ಜಾಗ ನಾವು ನೋಡ್ಬೇಕಾಗಿತ್ತು, ಇಂಟರ್ನೆಟ್ ಅಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಅದು ಆ ಜಾಗ ಸಿಕ್ಕಿದ್ ನಮ್ಗೆ. ಸೊ ತುಂಬ ಚೆನ್ನಾಗಿದೆ. ಆ ದೇವಸ್ಥಾನಕ್ಕೆ ಈಗ ಹೋಗಿ ಹಂಗೆ ಶಿವನ ದರ್ಶನ ಮಾಡಿಕೊಂಡು ಆ ಜಾಗನ ಸ್ವಲ್ಪ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದೀವಿ. ಇನ್ನು ಶಿವಮೊಗ್ಗ ಸೀರೀಸ್ ಯಾರು ನೋಡಿಲ್ಲ, ಈಗ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಶಿವಮೊಗ್ಗನ ಒಂಥರ ನಾನೇನೋ ಬೇರೆ ಹತ್ರ ನಾರ್ಮಲ್ ಹಳ್ಳಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಬಟ್ ತುಂಬಾ ಜಾಗಗಳು ಸಖತ್ತಾಗಿದೆ ಜಾಗ ಇಲ್ಲ ಆಕ್ಚುಲಿ. ಹೇಳ್ಬೇಕು ಅಂತಂದ್ರೆ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ, ಸೊ ಶಿವನ್ ಟೆಂಪಲ್ ಆಕ್ಚುಲಿ. ಸೊ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಆಕ್ಚುಲಿ ಒಂದು ಸ್ಟ್ಯಾಚು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಗೂಗಲ್ ಅಲ್ಲಿ ನೋಡಿದ್ದೆ ಎಲ್ಲ, ನಾನು ಈಗ ಹೋಗಿ ಲೈವ್ ಅಲ್ಲಿ ನೋಡ್ಬೇಕು. ಸೊ ಸ್ಟ್ಯಾಚು ಎಲ್ಲ ಇದೆ. ನಮ್ಮಮ್ಮ ಫುಲ್ ಖುಷಿ ಇವಾಗ. ಏನಮ್ಮ ದೇವಸ್ಥಾನಕ್ಕೆ ಹೋಯ್ತೀವಿ ಅಂದ್ರೆ ದೇವತೆ ತರ ದೇವ್ರನ್ನೇ ಕಾಲು ಹಿಡ್ಕೊಂಡ್ಬಿಟ್ಟು ಬಿಡೇನು ನಿನ್ನ ಪಾದ ಅಂತ ದೇವ್ರನ್ನ ಕೆಳಗಡೆ ಇಳಿಸ್ಬಿಡುತ್ತೆ ನಮ್ಮಮ್ಮ. ಸೊ ಗೈಸ್, ಇವಾಗ ಬನ್ನಿ, ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಸೊ ಇವಾಗ ಶಿವಲೋಕ ಹೋಗೋಣ ಬನ್ನಿ. ಯಾರಿಗೆ ಇಷ್ಟ ಆಗಲ್ಲ ಹೇಳಿ ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ? ಶಿವಮೊಗ್ಗದಲ್ಲಿ ಶಿವನ ದೇವಸ್ಥಾನಕ್ಕೆ ದರ್ಶನ ಮಾಡಕ್ಕೆ ಅಂತ ಹೋಗ್ತಿದೀವಿ. ಬನ್ನಿ ನೀವು ದರ್ಶನ ಮಾಡಿ. ಗೈಸ್, ಇವಾಗ ಏನು ಶಿವನ್ ಟೆಂಪಲ್ ನೋಡ್ತಾ ಇದ್ರು, ಇದು ಬಂದು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗ್ತೀವಲ್ಲ ಆ ರೋಡಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವೇನಾದರೂ ಸಕ್ಕರೆ ಬೈಲು ಕ್ಯಾಂಪ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಇದು ಆನ್ ದ ವೇ ಒಂದು ಸಕ್ಕರೆ ಬೈಲಿಗೆ ಒಂದು 2 ಕಿಲೋಮೀಟರ್ ಹಿಂದೆನೇ ಸಿಗುತ್ತೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಈ ದೇವಸ್ಥಾನದ ಹೆಸರು ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನಕ್ಕೆ ಸರಿಸುಮಾರು 500 ವರ್ಷದ ಇತಿಹಾಸ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸ್ವತಃ ಶ್ರೀರಾಮನೇ ಇಲ್ಲಿ ಒಂದು ಲಿಂಗ ಪೂಜೆ ಮಾಡಿದ್ದಾರೆ. ಆ ಲಿಂಗವನ್ನು ಇಟ್ಕೊಂಡು ಇಲ್ಲಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗೈಸ್, ನಿಮಗೆ ಆಪೋಸಿಟಲ್ಲೇ ಒಂದು ಐ ಹಾಸ್ಪಿಟಲ್ ಇದೆ. ಸೊ ಅಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಇದು ಶಿವನ್ ಟೆಂಪಲ್ ಎಲ್ಲಿದೆ ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಮುರುಡೇಶ್ವರದಲ್ಲಿ ಏನಿತ್ತು ಶಿವ, ಅದೇ ರೀತಿಯೇ ಇಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸೊ ಮಿನಿ ಮುರುಡೇಶ್ವರ ಅಂತಲೂ ಕೂಡ ನಾವು ಕರಿಬೋದು. ಹೆಚ್ಚು ಕಮ್ಮಿ ಒಂದು ಅರೌಂಡ್ ಒಂದು 25-30 ಅಡಿ ಇದೆ ಅಂತಲೇ ಹೇಳ್ಬೋದು ಈ ಶಿವ. ಸೊ ಪಾರ್ಕ್ ಥರ ಮಾಡಿದರೆ, ಸೊ ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಶಿವಮೊಗ್ಗ ಕಡೆ ಬಂತು ಅಂತಂದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಒಂದು ಬಾರಿ ಭೇಟಿ ಮಾಡಿ ಶಿವನ ದರ್ಶನ ಪಡೀರಿ ಅಂತಲೇ ಹೇಳ್ಬೋದು. ಗೈಸ್, ನಾವು ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ನೀವು ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಗೆ ಏನಪ್ಪ ಅನಿಸುತ್ತೆ ಅಂತಂದರೆ ಧರ್ಮಸ್ಥಳದ ಒಳಗಡೆ ಹೋಗ್ತೀವಿ ಗೊತ್ತಾ. ಸೊ ಅದೇ ರೀತಿಯೇ ನಮಗೂ ಕೂಡ ಫೀಲ್ ಆಗುತ್ತೆ. ಯಾಕಂತಂದರೆ ಇಲ್ಲಿನ ದೇವರು ಏನಿದೆಯೋ ಸೇಮ್ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ಕೂಡ ಇದೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಏನಿದೆ ಬೇಲೂರು ಹಳೇಬೀಡು ಕಾಲದ ದೇವಸ್ಥಾನ ಅಂತಲೇ ಕರಿಬೋದು ನಾವು. ಕಂಪ್ಲೀಟಾಗಿ ಕಲ್ಲಿನಿಂದನೇ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಳಗಡೆ ನೀವು ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ಸೇಮ್ ನೀವು ಧರ್ಮಸ್ಥಳಕ್ಕೆ ಹೋಗಿ ಹೇಗೆ ದರ್ಶನ ಮಾಡ್ತೀರೋ ಅದೇ ರೀತಿ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಕಾಲಕ್ಕೂ ಕೂಡ ಹೋಮ ಹವನಗಳು ನಡೀತಾನೆ ಇರುತ್ತೆ. ಸೊ ನೀವೇನು ನೋಡ್ತಾ ಇದ್ದೀರಾ ಈ ಜಾಗ ಬಂದು ಹೋಮದ ಜಾಗ ಅಂತಲೇ ಕರಿಬೋದು. ಗೈಸ್, ನೀವು ಏನು ಜಾಗ ಇದನ್ನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಮದುವೆನೂ ಕೂಡ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಚೂರು ಹಿಂದೆ ದೇವಸ್ಥಾನದ ಹಿಂಭಾಗ ಬಂತು ಅಂತಂದರೆ ನದಿ ಕೂಡ ಹರಿಯುತ್ತೆ, ಅದನ್ನು ಕೂಡ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಇದೊಂಥರ ನೆಮ್ಮದಿಯ ಜಾಗ ಅಂತಲೇ ಹೇಳ್ಬೋದು. ಒಂದು ಕಡೆ ದೇವಸ್ಥಾನ, ಇನ್ನೊಂದು ಕಡೆ ನೀರು ಕೂಡ ಹರಿತಾ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಅವರು ಕೂಡ ಲಾಕ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಯಾರನ್ನೂ ಅಲ್ಲಿ ಬಿಡ್ತಾ ಇಲ್ಲ, ಯಾಕಂತಂದರೆ ನೀರು ಫೋರ್ಸಾಗಿ ಹರಿತಾ ಇರೋದ್ರಿಂದ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ದೇವಸ್ಥಾನದವರೇ ಅಲ್ಲಿಗೆ ಗೇಟ್ನ ಹಾಕಿದ್ದಾರೆ. ಬಟ್ ಆದರೂ ಕೂಡ ನೀವು ಒಂದು ಸ್ವಲ್ಪ ಆ ಕಡೆಯಿಂದ ಬಂದು ಗೇಟಿಂದ ಆಚೆಗಡೆ ಜಾಗ ಕೂಡ ನೋಡ್ಬೋದು. ಬಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೀರು ಇಲ್ಲಿಂದ ಹರ್ಕೊಂಡೋಗಿ ಜೋಗ್ ಫಾಲ್ಸ್ಗೂ ಸೇರುತ್ತೆ ಅಂತ ಕೂಡ ಹೇಳ್ತಾರೆ.
ಗೈಸ್ ಏನು ನೋಡ್ತಾ ಇದ್ದರೆ ಈ ಜಾಗದಲ್ಲೇ ಮದುವೆ ಮಾಡೋದು, ಯಾವುದೇ ಹೋಮವನ ಆಗಿರ್ಬೋದು, ಒಂದು ಮದುವೆ ಫಂಕ್ಷನ್ ಆಗಿರ್ಬೋದು ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ದೇವಸ್ಥಾನದ ಮಂಡಳಿ ಅಂತಲೇ ಹೇಳ್ಬೋದು. ಸೊ ಗೈಸ್ ಏನು ನೋಡ್ತಾ ಇದ್ದರೆ ಈ ಜಾಗ ಹೆಚ್ಚು ಕಮ್ಮಿ 2 ರಿಂದ 3 ಎಕರೆ ಇದೆ ಅಂತಲೇ ಹೇಳ್ಬೋದು. ಸೊ ಈ ಶಿವರಾತ್ರಿ ಬಂತು ಅಂತಂದರೆ ಇಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ಯಾವುದೇ ಮದುವೆ ಫಂಕ್ಷನ್ ಆಗಿರ್ಬೋದು, ಇಲ್ಲ ಅಂತಂದರೆ ಯಾವುದೇ ಆದ ಹೋಮ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾವು ಇವಾಗ ಏನು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಉದ್ಯಾನವನ ಅಂತಲೇ ಕರೀತಾರೆ ಆ್ಯಕ್ಚುಲಿ ಅದನ್ನು. ಅಲ್ಲಿ ಶಿವಂದು ನೀವು ಏನು ನೋಡಿದ್ರಿ ಮುರುಡೇಶ್ವರನ ಸ್ಟ್ಯಾಚು ಥರನೇ ಒಂದು 35 ಅಡಿ ಸ್ಟ್ಯಾಚು ಇದೆ ಆ್ಯಕ್ಚುಲಿ. ಶಿವಂದು ಕನ್ಸ್ಟ್ರಕ್ಷನ್ ಮಾಡಿರೋದು, ಮಠದ ಮಂಡಳಿಯಿಂದ ಮಾಡಿರೋದು ಆ್ಯಕ್ಚುಲಿ ಇದನ್ನು. ಸೊ ಅದಕ್ಕೋಸ್ಕರ ಅದನ್ನು ಶಿವಾಲಯ ಅಂತಲೇ ಕರೀತಾರೆ. ಶಿವಲೋಕ ಇಲ್ಲ ಶಿವಾಲಯ ಎರಡೂ ಅಂತಲೂ ಕರೀತಾರೆ ಗೈಸಲ್ಲಿ. ಸೊ ಇವಾಗ ಬನ್ನಿ ಶಿವಾಲಯ ಒಳಗಡೆ ಹೋಗೋಣ. 35 ಅಡಿಯ ಶಿವನ ಸ್ಟ್ಯಾಚು. ಸೊ ಮಿನಿ ಮುರುಡೇಶ್ವರ ಅಂತಲೂ ಕರಿಬೋದು, ಬಟ್ ಇಲ್ಲಿ ಇರುವವರು ಶಿವಲೋಕ ಅಂತ ಕರೀತಾರೆ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಒಂಥರ ಮಕ್ಕಳಿಗೆ ಒಂಥರ ಇಷ್ಟ ಆಗುವ ಜಾಗ ಅಂತಲೇ ಹೇಳ್ಬೋದು. ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಒಂಥರ ಇಷ್ಟ ಅಂತ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟು ದೊಡ್ಡ ಶಿವನ ವಿಗ್ರಹ ಮಾಡಿದ್ದಾರೆ ಅಂತ. ಸೊ ಇದು ಬಂದು ಊರು ಅರಕೆರೆ ಅಂತ, ಶಿವಮೊಗ್ಗದಿಂದ ಆನ್ ದ ವೇ ರೂಟಲ್ಲಿ ಸಿಗುತ್ತೆ ನಿಮಗೆ. ಸೊ ಇನ್ನೊಂದು ಇಲ್ಲಿ ಬಂದಿದ್ದಾರೆ. ಸೊ ಅರಕೆರೆ ಶಿವಮೊಗ್ಗ ಅಂತ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದು. ಸೊ ಸಕ್ಕತ್ತಾಗಿದೆ ಮಾತ್ರ, ಅಕ್ಕಪಕ್ಕ ಜಾಗ ಮಾತ್ರ ಸೂಪರ್ ಆಗಿದೆ. ಹೊರಗಡೆ ಶಿವನ ಟೆಂಪಲ್ ಕೂಡ ಹೋಗಿ ಬಂದ್ವಿ ನಾವು. ಇವಾಗ ಈಗ ದೊಡ್ಡದೊಂದು ಶಿವನ ಸ್ಟ್ಯಾಚು ಇದೆ. ನೋಡ್ತಾ ಇದ್ದೀರಾ ನೋಡಿ, ನಮ್ಮ ಹಿಂದೆನೇ ಶಿವ ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ, ಜಾಗ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಒಂದು ಪೀಸ್ ಅನಿಸ್ತು. ಸೊ ಇಲ್ಲಿ ಗಾರ್ಡನ್ ಎಲ್ಲ ಇದೆ, ಮುಂದ್ಗಡೆ ಲಾನ್ ಥರ ಎಲ್ಲ ಇದೆ. ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಫೋಟೋಸು, ನಿಮ್ಗೆ ಬೇಕಾದ್ರೆ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು. ಆಮೇಲೆ ಪೀಸ್ ಆಗಿದೆ ಜಾಗ ಕುತ್ಕೊಳ್ಳೋದಕ್ಕೆ. ಸೊ ಇದು ಮೇನ್ ರೋಡಲ್ಲೇ ಸಿಗುತ್ತೆ ನಿಮಗೆ. ಅರಿಕೆರೆ ಅಂತ ಶಿವಮೊಗ್ಗ ರೋಡ್ ಇದೆ ಊರ, ಅರಿಕೆರೆ ಅಂತ ಊರ ಹೆಸರು. ಶಿವಮೊಗ್ಗ ರೋಡಲ್ಲಿ ಸಿಗುತ್ತೆ ನಿಮಗೆ. ಸೊ ಅರೌಂಡ್ ಶಿವಮೊಗ್ಗದಿಂದ ಇಲ್ಲಿಗೆ ಒಂದು 8 ಕಿಲೋಮೀಟರ್ಸ್ 9 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ ಶಿವಮೊಗ್ಗದಿಂದ. ಸೊ ಚೆನ್ನಾಗಿದೆ ಜಾಗ. ಹೋಗ್ತಾ ಅಂದವೇ ನೀವೇನಾದ್ರು ನೋಡಿದರೆ ಸೊ ಇಲ್ಲಿ ನಿಲ್ಲಿಸಿ ಶಿವನ ಆಶೀರ್ವಾದ ತೊಗೊಂಡು ಮೂವ್ ಆನ್ ಆಗಿ. ಅಂದರೆ ಲೈಕ್ ಇದು ಹೆಂಗೆ ಸಿಗುತ್ತೆ ಅಂತಂದರೆ ನಿಮಗೆ ಎಲಿಫೆಂಟ್ ಕ್ಯಾಂಪಿಂದ ಹೋಗೋ ದಾರಿ ಸಿಗುತ್ತೆ. ಹೌದು, ಎಲಿಫೆಂಟ್ ಕ್ಯಾಂಪಿಂದ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ ಇದೆ, ಆನ್ ದ ವೇ ಸಿಗುತ್ತೆ ನಿಮಗೆ. ಸೊ ಚೆನ್ನಾಗಿದೆ, ಬಂದು ಇಲ್ಲಿ ವಿಸಿಟ್ ಮಾಡಿ. ನಮಗಂತೂ ಒಂಥರ ಸಖತ್ ಅನಿಸ್ತು. ಇಲ್ಲಿ ಎಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ನಾವು. ಸೊ ಚೆನ್ನಾಗಿದೆ, ಒಂಥರ ಜಾಗ ಪೀಸ್ ಆಗಿದೆ. ಓಕೆ, ಸೊ ಗೈಸ್ ಇಲ್ಲಿಂದ ನೆಕ್ಸ್ಟು ನಾವು ಮುಂದೆ ಹೋಗೋಣ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದಿದೆ. ಸೊ ಹೋಪ್ ದಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಸಪೋರ್ಟ್ ಮಾಡಿ.